ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಆಂಜನೇಯ ವರದ ಗೋವಿಂದ ಗೋವಿಂದ. ಹರ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಯೋ ವೇದ ವೇದಾಂತೆ ಜಗದ್ವಿಗ್ರಹ ಸತ್ಯ ಪ್ರಭುತಲೇನ ಪರಸ್ತ ಮಹೇಶ್ವರಃ. ಪ್ರಾರ್ಥನಂಚ ಕರಿಷ್ಯೆ ಯೋಪಾನ್ ಪುಷ್ಪಂ ವೇದ ಪುಷ್ಪವಾಂ ಪ್ರಜಾವಾಹಂ. ಈಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ವೇದೋಕ್ತ ಮಂತ್ರಪುಷ್ಪಾಂಜಲಿಂ ಸಮರ್ಪಯಾಮಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ. ಆವೋಹಂ ಪಾಪಕರ್ಮಾಣಾಂ ಪಾಪಾತ್ಮಾ ಪಾಪಶಂಭವ. ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತ ವತ್ಸಲ. ಅನ್ಯಥಾ ಶರಣಂ ನಾಸ್ತಿ ತದೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷೋ. ಅಭಿವೃದ್ಧಿರಸ್ತು ಕುಲದೇವತಾನುಗ್ರಹೇಣ ಸರ್ವಾಭೀಷ್ಟಸಿದ್ಧಿರಸ್ತು ತಥಾಸ್ತು. ಇವತ್ತು ನಮಗೆ ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ಪ್ರೇಕ್ಷಕರಿಗೆ, ಕನ್ನಡ ಸಿನಿಮಾ ಮೇಕರ್ಸ್ಗೆ ಅಮೃತ ಸಿದ್ಧಿ ಯೋಗ ತಂತಾನೆ ಕೂಡಿ ಬಂದದ. ಹಿಂಗಾಗಿ ನನಗಿದು ವಿಶೇಷ ದಿನ ನಮ್ಮೆಲ್ಲರಿಗೂ. ಇನ್ನೂ ಒಂದು ವಿಶೇಷ ಏನು ಅಂದ್ರೆ, ನಾವು ಸಿನಿಮಾ ಫಸ್ಟ್ ಶಾಟ್ ತಗೊಂಡಿದ್ದು ಏಪ್ರಿಲ್ 24 ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು, ಅಣ್ಣ ಅವ್ರದ್ದು ಬರ್ತ್ಡೇ ದಿವಸ ನಾನು ಸಿನಿಮಾ ಶುರು ಮಾಡಿದ್ದೆ. ಯೋಗ ನಮಗೊಂದೇನೋ ಶಾರ್ಟ್ ಬೇಕಿತ್ತು ಎಡಿಟಿಂಗ್ ಟೇಬಲ್ ಕೂತಾಗ. ಅದನ್ನು ಇವತ್ತೇ ಇಟ್ಕೊಂಡು ಇವತ್ತು ನಾವು ಕುಂಬಳಕಾಯಿ ಪೂಜೆ ಮಾಡ್ತಾ ಇದ್ದೀವಿ. ನನಗೆ ಬಹಳ ಸಂತೋಷದ್ದು ಇದು ಏನಂತಂದ್ರೆ, ರಾಜ್ಕುಮಾರ್ ಅಣ್ಣ ಅವ್ರದ್ದು ಬರ್ತ್ಡೇ ದಿವಸ ಮೇಡಮ್ ಬಂದಾರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅವರ ರೂಪದೊಳಗೆ ಧನ್ಯ ಇದ್ದಾರೆ ನಮ್ಮ ಜೊತೆ. ಹಿಂಗಾಗಿ ನನಗೆ ಡಬಲ್ ಸಂತೋಷ ಅದ. ಸಿನಿಮಾದ ವಿಶೇಷ ಅಂದ್ರೆ, ಸಿನಿಮಾದ ಸ್ಟೇಟಸ್ ಬಗ್ಗೆ ಮಾತಾಡ್ಲಿಕ್ಕೆ ನಾನು ನಮ್ಮಣ್ಣ ಮತ್ತು ನಿರ್ಮಾಪಕರು ಶರದ್ ನಾಡಗೌಡ್ ಅವರಿಗೆ ಕೇಳ್ಕೊತೀನಿ. ಸಿನಿಮಾದ ವಿಶೇಷ ನನ್ನ ನಿರ್ಮಾಪಕ ಸ್ನೇಹಿತರು, ಕಲಾವಿದರು ಪೂರ್ಣಿಮಾ ಮೇಡಮ್ ಅವರು ಮತ್ತು ಮಾಧ್ಯಮ ಸ್ನೇಹಿತರು ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ ಮತ್ತು ಈ ಒಂದು ಚಿತ್ರೀಕರಣ ಮುಕ್ತಾಯ ಸಮಾರಂಭಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಇಂದು ಗುರುರಾಜ್ ಅವರು ಹೇಳಿದಾಗೆ ಒಂದು ವಿಶೇಷ ದಿನ ಅಂತ, ನಮ್ಮೆಲ್ಲರಿಗೂ ವಿಶೇಷ ದಿನ. ಕನ್ನಡಿಗರ ಕಣ್ಮಣಿ, ಧ್ರುವತಾರೆ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ದಿನ. ಪ್ರಾತಸ್ಮರಣೀಯರು ಅವರು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪ್ರೇಕ್ಷಕರಿಗೆ ಪ್ರಾತಸ್ಮರಣೀಯರು. ದಿನಾಲೂ ನಾವೆಲ್ಲರೂ ಅವ್ರನ್ನ ನೆನೆಸ್ಕೊಂಡೇ ಮುಂದಿನ ಕಾರ್ಯವನ್ನು, ಚಿತ್ರರಂಗದವರು ಇರ್ಬೋದು, ಪ್ರೇಕ್ಷಕರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ನೆನೆಸ್ಕೊಂಡು ಕೆಲಸ ಮಾಡುವಂತ ಒಬ್ಬ ಧೀಮಂತ ನಟ ಅವರು. ಅವರ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲೆ ಯಾವಾಗಲೂ ಇರ್ತದಂತ ಹೇಳುತ್ತಾ, ಜಡ್ಜ್ಮೆಂಟ್ ಸಿನಿಮಾ ಸರಿಯಾಗಿ ಇವತ್ತು 1 ವರ್ಷ ಆಯಿತು ಚಿತ್ರೀಕರಣ ಪ್ರಾರಂಭವಾಗಿ. ವಿಶೇಷ ಅಂದ್ರೆ, ಅವತ್ತಿನ ಕ್ಲಾಪ್ ಶಾಟ್ ಪೂರ್ಣಿಮಾ ಮೇಡಮ್ ಅವರು ಮಾಡಿದ್ರು. ಇವತ್ತು ಮತ್ತು ಮುಕ್ತಾಯ ಸಮಾರಂಭಕ್ಕೆ ಬಂದಿದ್ದಾರೆ. ಅವರಿಗೆ ನಿರ್ಮಾಪಕರ ಪರವಾಗಿ, ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಹೇಳಿ ಬಯಸ್ತೇನೆ. ಜಡ್ಜ್ಮೆಂಟ್ ಸಿನಿಮಾ ಆಕ್ಚುಲಿ ಇದು ನಮಗೆ ಹೆಂಗ ಪ್ರಾರಂಭ ಆಯ್ತು, ಹೆಂಗ್ ಮುಗೀತು ಅನ್ನೋದೇ ಗೊತ್ತಾಗ್ಲಿಲ್ಲ. ಅಷ್ಟು ಸುಲಲಿತವಾಗಿ ಯಾವುದೇ ನಿರ್ವಿಘ್ನದಿಂದ ಈ ಚಿತ್ರೀಕರಣ ಮತ್ತು ಉಳಿದಿದ್ದ ಎಲ್ಲ ಡಿಪಾರ್ಟ್ಮೆಂಟ್ ಕೆಲಸಗಳು ಮುಗಿದಾವೆ, ಆಲ್ಮೋಸ್ಟ್ ಮುಗಿದಾವೆ. ಈಗ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಸ್ವಲ್ಪ ಕೆಲಸ ಇದೆ ಅಷ್ಟೇ. ಅದರ ಹೊರತಾಗಿ ಎಲ್ಲ ಮುಗಿದಿದೆ. ಈಗ ಪ್ರಮೋಷನ್ ಆಕ್ಟಿವಿಟೀಸ್ ಇನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದು ಎಲ್ಲ ತಮ್ಮ ಮಾಹಿತಿಗಾಗಿ ಇದನ್ನು ನಾನು ಹೇಳ್ತಾ ಇದ್ದೀನಿ. ನಮಗೂ ಹೇಳ್ತಾ ಇದ್ರು, ಹೊಸ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಬಂದ್ರೆ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು, ಅವರು ಬೆಳಿಬೇಕು, ಅವ್ರ ಜೊತೆ ಚಿತ್ರರಂಗ ಬೆಳೀತದೆ ಅಂತ ಈ ಮಾತನ್ನ ನಮಗೆ ಹೇಳಿ ನಮಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ
ಹೃತ್ಪೂರ್ವಕ ಕೃತಜ್ಞತೆಗಳನ್ನು ನಾನು ನಿರ್ಮಾಪಕರ ಪರವಾಗಿ ನಮ್ಮ ತಂಡದ ಪರವಾಗಿ ಹೇಳಬಯಸ್ತೇನೆ. ಇನ್ನು ನಮ್ಮ ಪ್ರೊಡಕ್ಷನ್ ಟೀಮ್, ಈ ಪ್ರೊಡಕ್ಷನ್ ಟೀಮ್ ನಮಗೆ ಯಾವುದೇ ರೀತಿಯಿಂದ ಗೊತ್ತಾಗಲಾರದೆ, ನಮ್ಗೆ ಯಾವುದೇ ರೀತಿಯಿಂದ ತೊಂದರೆ ಆಗಲಾರದೆ ಎಲ್ಲರೂ ಇವತ್ತು ನೀವು ಪ್ರೊಡಕ್ಷನ್ ಡೈರೆಕ್ಷನ್ ಟೀಮ್ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಎಲ್ಲರೂ ಬಹಳ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ಇನ್ನು ವಿಶೇಷವಾಗಿ ಹೇಳ್ಬೇಕಂದ್ರೆ ಅಬವ್ ಆಲ್ ಅಂತಾರಲ್ಲ, ಅಬವ್ ಆಲ್ ನಮ್ಮ ಪ್ರೊಡಕ್ಷನ್ ಡಿಸೈನರ್ DR ಸಂಪತ್ ಅವರಿಗೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಥ್ಯಾಂಕ್ ಯು ಮಿಸ್ಟರ್ ಸಂಪತ್ ಫಾರ್ ಕೋಆರ್ಡಿನೇಟಿಂಗ್ ಅಂಡ್ ಮೇಕಿಂಗ್ ಇಟ್ ಸಕ್ಸಸ್ಫುಲ್ ಆನ್ ದ ಡಾಟ್ ಡೇಟ್. ಯಾಕಂದ್ರೆ ಇವತ್ತು ನಾವು ಮಾತಾಡಿದ್ವಿ 24ಕ್ಕೆ ನಾವು ಚಿತ್ರೀಕರಣ ಮುಕ್ತಾಯ ಮಾಡ್ತೀವಿ, ಇವತ್ತೇ ನಾವು. ಸೊ ಹೀಸ್ ಕೋಆಪರೇಷನ್ ವಾಸ್ ವೆರಿ ಇಂಪಾರ್ಟೆಂಟ್. ಹಿ ಹ್ಯಾಸ್ ಡನ್ ಇಟ್ ಅಂಡ್ ಫ್ರಮ್ ದ ಜಜ್ಮೆಂಟ್ ಟೀಮ್ ಐ ಥ್ಯಾಂಕ್ ಹಿಮ್ ವೆರಿ ಮಚ್. ಸೊ ಇನ್ ಆಲ್ ರೆಸ್ಪೆಕ್ಟ್, ಕೊನೆಯದಾಗಿ ಮಾಧ್ಯಮದ ಸ್ನೇಹಿತರು ನಮ್ಮ ಸಿನಿಮಾವನ್ನ ಎಲ್ಲ ಸಮಾರಂಭಕ್ಕೆ ಆಗಮಿಸಿ, ನಮ್ಮ ಯಾವುದ್ಯಾವುದೋ ಸಮಾರಂಭ ಬೇರೆ ಬೇರೆ ಕಾರಣದಿಂದ ನಾವು ಮಾಡಿದ್ವಿ, ಎಲ್ಲದಕ್ಕೂ ಆಗಮಿಸಿ ನಮ್ಮ ಎಲ್ಲ ಸಿನಿಮಾ ಸುದ್ದಿಗಳನ್ನ ಕನ್ನಡ ಪ್ರೇಕ್ಷಕರಿಗೆ ನೀವು ಮುಟ್ಟಿಸಿದಿರಿ. ಹೀಗೆ ನಿಮ್ಮ ಸಹಕಾರ ಇರಲಿ. ಇನ್ನೂ ಒಂದು ತಿಂಗಳು ನಮ್ದು ಬಹಳಷ್ಟು ಪ್ರಮೋಷನ್ ಆಕ್ಟಿವಿಟೀಸ್ ಇದೆ, ನೀವು ಕೂಡ ನಮಗೆ ಸಹಕಾರ ಕೊಡ್ತೀರಿ ಅಂತ ಭಾವಿಸ್ತಾ ನನ್ನ ಒಂದೆರಡು ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಫಸ್ಟ್ ವೀಕ್ ಆಫ್ ಮೇ ಇಟ್ ವಿಲ್ ಕಂಪ್ಲೀಟ್. ತುಂಬಾ ಚೆನ್ನಾಗಿ ಬಂದಿದೆ, ನಮಗಂತೂ ತುಂಬಾ ಸಂತೋಷ ಆಗಿದೆ. ಇದು ಎಲ್ಲರಿಗೂ ಹಿಡಿಸ್ತದೆ ಅಂತಂದು ಭಾವಿಸ್ತೀನಿ ನಾನು. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಇಡೀ ತಂಡಕ್ಕೆ ಐ ವಾಂಟ್ ಟು ಸೇ ಥ್ಯಾಂಕ್ ಯು. ನಮ್ಮ ಪ್ರೊಡ್ಯೂಸರ್ ಇಂದ ಹಿಡಿದು ಡೈರೆಕ್ಟರ್, ಮತ್ತೆ ನಮ್ಮ ಸಂಪತ್ ಸರ್ ಇರ್ಬೋದು, ಕಿರಣ್ ಸರ್, ಇಲ್ಲಿರೋ ಎಲ್ರಿಗೂ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಟೀಮ್ ಅಲ್ಲಿ ಇದ್ದಿದ್ದು ಒಂದು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಬಹುಶಃ ನಾ ಬೇರೆ ಯಾವ ಟೀಮಲ್ಲೂ ನೋಡಿಲ್ಲ. ಅವರು ನಮ್ಮನ್ನ ನೋಡ್ಕೊಂಡಿದ್ದ ತರ ಇರ್ಬೋದು, ಊಟದ ಬಗ್ಗೆ, ಸೇಫ್ಟಿ ಬಗ್ಗೆ, ಹೆಣ್ಮಕ್ಳಿಗೆ ಒಂದು ಕೊಟ್ಟಿದ್ದ ಇಂಪಾರ್ಟೆನ್ಸ್ ಇರ್ಲಿ, ಸಪೋರ್ಟ್ ಇರ್ಲಿ, ಸೇಫ್ಟಿ ಇರ್ಲಿ, ಸೆಟ್ ಅಲ್ಲಿ ನಮ್ಮ ಟೀಮ್ಗೆ ಮೇಕಪ್ ಆರ್ಟಿಸ್ಟ್, ನಮ್ಮ ಹೇರ್ ಸ್ಟೈಲಿಸ್ಟ್ ಎಲ್ರಿಗೂ ಒಂದು ಕೇರ್ ಟೇಕಿಂಗ್ ನೇಚರ್ ಅವರಲ್ಲಿತ್ತು. ಅದ್ರ ಬಗ್ಗೆ ಈಗಲೂ ನಮ್ಮ ಟೀಮ್ ಮಾತಾಡ್ತಾ ಇರ್ತಾರೆ ನಮ್ಮ ಜೊತೆಗೆ. ಅಂಡ್ ಅದು ನೋಡೋದು ಬಹುಶಃ ಸ್ವಲ್ಪ ಕಮ್ಮಿನೇ ನಮ್ಮ ಇಂಡಸ್ಟ್ರಿನಲ್ಲಿ, ಯಾಕಂದ್ರೆ ಫೋಕಸ್ ಜಾಸ್ತಿ ನಮ್ಮ ಪರ್ಫಾರ್ಮೆನ್ಸ್, ನಮ್ಮ ಸಿನಿಮಾ ಮೇಲಿರುತ್ತೆ. ಹಾಗಾಗಿ ಇದೆಲ್ಲ ಸ್ವಲ್ಪ ಬಿಟ್ಟೋದ್ರು ನಮ್ಮ ಟೀಮಲ್ಲಿ ಅದನ್ನ ನೋಡ್ಲಿಲ್ಲ. ವೆರಿ ವೆರಿ ಗ್ರೇಟ್ಫುಲ್ ದಟ್ ಈ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಕೊಟ್ಟಿದ್ದಾರೆ ಅಂತ. ಅಂಡ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಅಂಡ್ ಸಿನಿಮಾ ಐ ಥಿಂಕ್ ಇನ್ನೇನು ಒಂದು ತಿಂಗಳಲ್ಲಿ ರಿಲೀಸ್ ಆಗೋಕೆ ರೆಡಿ ಇದೆ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಒಂದು ಕೋರ್ಟ್ ರೂಮ್ ಡ್ರಾಮಾ ತರ ನಡೆಯುವಂತ ಸಿನಿಮಾ. ದಿಗಂತ್ ಅವರಾಗಿರ್ಲಿ, ನಮ್ಮ ರವಿ ಸರ್ ಆಫ್ ಕೋರ್ಸ್, ನಮ್ಮ ಮೇಘ್ನಾ ಅವರು, ಮತ್ತೆ ಇಲ್ಲಿ ಕೂತಿರೋ ಎಲ್ಲ ಬೇರೆ ಆರ್ಟಿಸ್ಟ್ಸ್, ಅವರು ತುಂಬಾ ಶ್ರಮೆಯಿಂದ ಕೆಲಸ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಡಬ್ಬಿಂಗ್ ಟೈಮ್ ನಲ್ಲಿ ನನಗೂ ಸ್ವಲ್ಪ ನೋಡಕ್ಕೆ ಅವಕಾಶ ಸಿಕ್ತು. ಹಾಗಾಗಿ ಒಂದು ಒಳ್ಳೆ ಔಟ್ಪುಟ್ ಇರುವಂತ ಸಿನಿಮಾ ಬರ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕೂತ್ಕೊಳ್ಳೋ, ಏನೋ ಪಕ್ಕಕ್ಕೆ ಏನೋ ಇದಾಕೊಂಡಿದೆಯಲ್ಲೋ ಬಾಂಬು. ಎಲ್ರಿಗೂ ನಮಸ್ಕಾರ. ತುಂಬ ಪಳಗಿದ ನಟ ನಟಿಯರು ಇದ್ದಾರೆ. ಆಮೇಲೆ ಸೆಟ್ಟಲ್ಲಿ ಕೂಡ ನಮಗೆ ತುಂಬ ಕಂಫರ್ಟಬಲ್ ಫೀಲ್ ಆಗಿ, ಆಮೇಲೆ ಎನ್ಕರೇಜ್ಮೆಂಟ್ ಇತ್ತು. ಅವರು ಅಭಿನಯಿಸೋದನ್ನ ನೋಡೋದೇ ಒಂದು ನಮಗೆ ಅವಕಾಶ ಸಿಕ್ಕಿದ್ದೇ ಒಂದು ದೊಡ್ಡ ಪುಣ್ಯ ಅಂತ ಅನ್ಕೋತೀನಿ. ಮತ್ತೆ ನಮ್ಮ ಡೈರೆಕ್ಟರ್ ಆಗ್ಲಿ, ನಮ್ಮ ಪ್ರೊಡ್ಯೂಸರ್, ಮತ್ತೆ ಸಂಪತ್ ಸರ್, ಕಿರಣ್ ಎಲ್ಲರೂ ತುಂಬಾ ಕೋಆಪರೇಟ್ ಮಾಡಿದ್ದಾರೆ. ನಾನು ಈ ಹೋಲ್ ಪ್ರಾಸೆಸ್ ಆಫ್ ಡಬ್ಬಿಂಗ್ ಮತ್ತೆ ಶೂಟಿಂಗ್ ತುಂಬಾ ಎಂಜಾಯ್ ಮಾಡಿದ್ದೀನಿ. ಸೊ ಅದಕ್ಕೆ ಅದಾದ್ಮೇಲೆ ಕೂಡ ಮೊನ್ನೆ ಒಂದು ವಿಮೆನ್ಸ್ ಡೇಗೆ ಅಂತ ಒಂದು ವಿಡಿಯೋ ರಿಲೀಸ್ ಮಾಡಿದ್ರು. ಅದ್ರ ವಿಮೆನ್ಸ್ ಡೇಗೆ ವಿಡಿಯೋ ರಿಲೀಸ್ ಮಾಡಬೇಕು ನಮ್ಮ ಕಡೆಯಿಂದ ಅಂತ ಬಂದಿರೋ ಥಾಟೇ, ಅದರಿಂದಾನೇ ಗೊತ್ತಾಗತ್ತೆ ಅವರು ಯಾವ ತರ ವಿಮೆನ್ಗೆ ಎನ್ಕರೇಜ್ ಮಾಡ್ತಾರೆ ಅಂತ. ಸೊ ತುಂಬಾ ಸಂತೋಷ ಆಗ್ತಾ ಇದೆ ನನಗೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಂಟೈರ್ ಟೀಮ್ ನಮಗೆ ತುಂಬಾ ಸಪೋರ್ಟಿವ್ ಆಗಿದ್ರು, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಪಿಕಪ್ ಇರ್ಬೋದು, ಡ್ರಾಪ್ ಇರ್ಬೋದು, ಪ್ರತಿಯೊಂದನ್ನು ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂಡ್ರು. ನನಗೆ ರವಿ ಸರ್ ಜೊತೆ ಮತ್ತೆ ಇವರೆಲ್ಲರ ಜೊತೆ, ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್.
ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರ್ತೀರಾ. ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಯು ಆರ್ ಅ ಬಿಗ್ ಸಪೋರ್ಟ್ ಟು ಆಲ್ ಆಫ್ ಅಸ್. ದ ಜಜ್ಮೆಂಟ್ ಸಿನಿಮಾ ಶೂಟಿಂಗ್ ಮುಕ್ತಾಯ ಆಗಿದೆ. ಇವತ್ತು ಕುಂಬಳಕಾಯಿ ಫಂಕ್ಷನ್ ಖುಷಿ ಆಗ್ತಿದೆ, ಯಾಕಂದ್ರೆ ಸರ್ ಹೇಳ್ದಾಗೆ ಎಕ್ಸಾಕ್ಟ್ಲಿ 1 year. 24th ಏಪ್ರಿಲ್ಗೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಾನು ಕೂಡ 24th ಏಪ್ರಿಲ್ಗೆ ಸ್ಟಾರ್ಟ್ ಮಾಡಿದ್ದೆ. ನಾನು ಈ ಸಿನಿಮಾ ಟೀಮ್ ಜಾಯಿನ್ ಮಾಡೋದಕ್ಕೆ ಒಂದು ತುಂಬಾ ಒಳ್ಳೆ ಕಥೆ ಇದೆ. ಅದು ನೆಕ್ಸ್ಟ್ ನಾನು ಪಬ್ಲಿಸಿಟಿ ಟೈಮಲ್ಲಿ ಶೇರ್ ಮಾಡ್ಕೊಳ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಕಥೆ ಇದೆ. ಶೂಟಿಂಗ್ 24th ಅಂದ್ರೆ ನಾನು 22nd ನನಗೆ ಈ ಆಫರ್ ಬಂದಿತ್ತು. 23rd ನಾನು ಬರ್ತೀನೋ ಇಲ್ವೋ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಸರ್ ತುಂಬಾ ಟೆನ್ಷನ್ ಅಲ್ಲಿ ಇದ್ರು. ಬಟ್ ಲಕಿಲಿ ನಾನು ಡಿಸೈಡ್ ಮಾಡಿ 24th ಬಂದೆ. ಬಟ್ ಐ ಆಮ್ ವೆರಿ ಹ್ಯಾಪಿ. ಆ ಕಥೆನ ಇನ್ನೂ ಡೀಟೇಲ್ ಆಗಿ ಆಮೇಲೆ ಶೇರ್ ಮಾಡ್ತೀನಿ, ಬಟ್ ಇವತ್ತಿಗೆ ಇಷ್ಟೇ ಇರ್ಲಿ. ಬಟ್ ನನ್ಗೆ ತುಂಬಾ ಖುಷಿ ಇದೆ ಅವತ್ತು ನಾನು ಶೂಟಿಂಗ್ ಬಂದೆ, ನಾನು ಸಿನಿಮಾ ಮಾಡಿದೆ ಅಂತ. ಯಾಕಂದ್ರೆ ಇಂಥ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋದು ಮಿಸ್ ಮಾಡ್ಕೊಳ್ಳೋದು ನನಗೆ ರಿಗ್ರೆಟ್ ಆಗಬಹುದಿತ್ತು ಖಂಡಿತವಾಗ್ಲೂ. ತುಂಬಾ ಒಳ್ಳೆ ಟೀಮು, ಇಡೀ ಟೀಮು. ಒಂದೇನಾಗುತ್ತೆ ವಿಷಯ ಅಂದ್ರೆ, ನಮ್ಮ ಸಿನಿಮಾ ಇಂಡಸ್ಟ್ರಿಲಿರೋ ಪ್ರೊಡಕ್ಷನ್ಸ್ ಸಿನಿಮಾ ಮಾಡೋದು ಅಫ್ಕೋರ್ಸ್ ದಟ್ ಈಸ್ ಅವರ್ ಬಿಸ್ನೆಸ್, ಅದು ನಮ್ ಕೆಲಸ. ನಮ್ಗದೊಂದು ಗೊತ್ತಿರುತ್ತೆ ಸೈಕಲ್ ಏನು ಅಂತ. ಬಟ್ ಸಿನಿಮಾ ಇಂಡಸ್ಟ್ರಿಯಿಂದ ಹೊಸೊಬ್ರು ಸಿನಿಮಾ ಇಂಡಸ್ಟ್ರಿ ಗೊತ್ತಿಲ್ಲದೆ ಇರೋರು, ಬರೀ ಪ್ಯಾಷನ್ ಇರೋರು ಬಂದು ದುಡ್ಡು ಹಾಕಿ ಸಿನಿಮಾ ಮಾಡ್ತಾರಲ್ವಾ, ನಂಗೆ ತುಂಬಾ ರೆಸ್ಪೆಕ್ಟ್ ಇದೆ ಅವ್ರ ಬಗ್ಗೆ. ಇಡೀ ಟೀಮ್ಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಫ್ರಮ್ ಗುರು ಸರ್ ಟು ಹಿಸ್ ಎಂಟೈರ್ ಟೀಮ್, ಕಿರಣ್ ಅವರು, ಸಂಪತ್ ಅವರು, ಆರ್ ಸಿನಿಮಾಟೋಗ್ರಾಫರ್, ಎವ್ರಿಬಡಿ. ಅಫ್ಕೋರ್ಸ್ ಆಲ್ ದಿ ಆಕ್ಟರ್ಸ್. ನನ್ ಖುಷಿ ಇದೆ ರವಿಚಂದ್ರನ್ ಸರ್ ಜೊತೆ ಕೆಲಸ ಮಾಡಿದೀನಿ ಅಂತ. ಇಷ್ಟು ಬೇಗ ನನ್ನ ಕರಿಯರ್ ಅಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತೀನಿ ಅಂತ ನನ್ಗೆ ಐ ಡಿಡ್ಂಟ್ ಥಿಂಕ್ ಸೊ, ಬಟ್ ಆಗಿದೆ, ಖುಷಿ ಇದೆ. ಧನ್ಯ, ದಿಗಂತು, ತುಂಬಾ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಅಂಡ್ ಮ್ಯಾಮ್ ನಿಮ್ ಪಕ್ಕ ಕೂತಿದ್ದೀನಿ, ಖುಷಿ ಆಗ್ತಿದೆ. ಟುಡೇ ಇಸ್ 24th ಏಪ್ರಿಲ್. ಐ ಡೋಂಟ್ ನೋ, ಐ ಫೀಲ್ ರಿಯಲಿ ಬ್ಲೆಸ್ಡ್. ನಾನು ಸಿನಿಮಾ ಇಂಡಸ್ಟ್ರಿ ಬರೋಕ್ಕೂ ಮುಂಚೆ ಐ ವಾಸ್ ಎ ಟಿವಿ ಹೋಸ್ಟ್, ನಿಮ್ಮೆಲ್ಲರಿಗೂ ಗೊತ್ತು. ಐ ಥಿಂಕ್ ನಾನೊಂದು ಶೋ ಮಾಡಿದ್ದೆ. ನನಗೊಂದು ಆ ಶೋ ಅಲ್ಲಿ ಒಂದು ಅವಾರ್ಡ್ ನ ಪ್ರೆಸೆಂಟ್ ಮಾಡಬೇಕಿತ್ತು. ಸಾರಿ, ನಾನು ಆಫ್ ದ ಟಾಪಿಕ್ ಹೋಗ್ತಾ ಇದ್ದೀನಿ, ಬಟ್ ಮ್ಯಾಮ್ ಅಲ್ಲಿ ಕೂತಿದ್ದಾರೆ, ಸೊ ಹೇಳ್ಬೇಡ ಅಂತ. ಸೊ ರಾಜ್ಕುಮಾರ್ ಸರ್ ಅವರು ಸ್ಟೇಜ್ ಮೇಲೆ ಇದ್ರು, SM ಕೃಷ್ಣ ಸರ್ ಸ್ಟೇಜ್ ಮೇಲೆ ಇದ್ರು. ಸೊ ನನ್ನನ್ನ ಸೆಲೆಕ್ಟ್ ಮಾಡೋರು, ಯಾರು ಸೆಲೆಕ್ಟ್ ಮಾಡಿದ್ರು ಗೊತ್ತಿಲ್ಲ. ನಾನು ಆಕ್ಟರ್ ಇರಲಿಲ್ಲ, ಆಂಕರಿಂಗು ನಾನು ಸ್ಟಾರ್ಟ್ ಮಾಡಿರಲಿಲ್ಲ. ಹೋಗಿ ಅವಾರ್ಡ್ ಕೊಡಿ, ಕನ್ನಡಿಗ, ಬೆಸ್ಟ್ ಕನ್ನಡಿಗ ಅವಾರ್ಡ್ ಅಂತ ಒಂದಿತ್ತು. ಸೊ ಬರೀ ಅವಾರ್ಡ್ ಹಿಡ್ಕೊಂಡು ನಾನು ಸ್ಟೇಜ್ ಮೇಲೆ ಹೋಗಿದ್ದೆ. ಅಂಡ್ ಐ ಸಾ ದ ಪ್ರೆಸ್, ಯುನೋ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಪ್ರೆಸ್ಸು. ಆಮೇಲೆ ಆ ಒಂದು ದೊಡ್ಡ ವೇದಿಕೆ ಮೇಲೆ ರಾಜ್ಕುಮಾರ್ ಸರ್ ಪಕ್ಕ ನಿಂತ್ಕೊಂಡಿದ್ದು. ಇವತ್ತಿಗೂ ಆ ಫೋಟೋ ಇದೆ, ಐ ಥಿಂಕ್ ಸೋಷಿಯಲ್ ಮೀಡಿಯಲ್ಲಿ ಅದು ಬರ್ತಾ ಇರುತ್ತೆ. ಸೊ ಅವ್ರ ಜೊತೆ ನಂಗೆ ಕೆಲಸ ಮಾಡಕ್ ಚಾನ್ಸ್ ಸಿಗ್ಲಿಲ್ಲ, ಬಟ್ ಧನ್ಯ ಇಸ್ ಹಿಯರ್, ಮ್ಯಾಮ್ ಇಸ್ ಹಿಯರ್, ಸೊ ಐ ಆಮ್ ವೆರಿ ಹ್ಯಾಪಿ. ಖುಷಿ ಆಗುತ್ತೆ. ಇನ್ ಸಮ್ ವೇ ವಿ ಆರ್ ಕನೆಕ್ಟೆಡ್ ಟು ಸರ್ ಅಂತ. ಅಂಡ್ ಸೊ ಇವತ್ತು ಪೂಜೆ, ನಂದು ಕೆಳಗಡೆ ಡಬ್ಬಿಂಗ್ ಕೂಡ ನಡೀತಾ ಇತ್ತು, ಅದು ಆಯ್ತು. ಇನ್ನೇನ್ ಹೇಳಿ, ದಟ್ಸ್ ಇಟ್. ಲಾಸ್ಟ್ ಲೆಗ್ ಇದೇನ್ ಸಿನಿಮಾ ರಿಲೀಸ್ ಆಗ್ಲಿಕ್ಕೆ ರೆಡಿ ಇದೆ. ಸರ್ ಅನೌನ್ಸ್ ಮಾಡ್ತಾರೆ ಡೇಟು. ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್. ಹಾಗೆ ನಿಮ್ ಸಪೋರ್ಟ್ ಇರ್ಲಿ. ಲಾಸ್ಟ್ ಲೆಗ್ ಅಲ್ಲಿ ಸುನೇನಾ ಅವ್ರು ನಮ್ದು ಟೀಮ್ ಜಾಯಿನ್ ಮಾಡಿದ್ದಾರೆ. ಥ್ಯಾಂಕ್ ಯು ಸುನೇನಾ ಅವರೇ. ನಮ್ಮ ಪಬ್ಲಿಸಿಟಿಯಲ್ಲಿ ಅವರು ಶಿ ಇಸ್ ಅ ಸ್ಟ್ರಾಟಜಿಸ್ಟ್. ಸೊ ಥ್ಯಾಂಕ್ ಯು. ಶಿ ಇಸ್ ಪ್ಲಾನ್ಡ್ ಎವ್ರಿಥಿಂಗ್ ವೆರಿ ವೆಲ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು. ಈ ಜಡ್ಜ್ಮೆಂಟ್ ಟೀಮ್ಗೆ ನನ್ನ ವಂದನೆಗಳು. ಯಾಕಂದ್ರೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಕನ್ನಡ ಪ್ರೇಕ್ಷಕರು ಥಿಯೇಟರ್ ಬಂದು ಸಿನಿಮಾ ನೋಡೋ ತರ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ನನಗೆ ನಂಬಿಕೆ ಇದೆ. ಅವರು ಶೂಟಿಂಗ್ ಮಾಡೋವಾಗ ನೋಡಿದ್ದೀನಿ, ಮತ್ತೆ ಡಬ್ಬಿಂಗ್ ನೋಡ್ಬೇಕಾದ್ರೆ ನನಗೆ ಅನಿಸಿದ್ದು ಧನ್ಯನಿಗೆ ಇದೊಂದು ಒಳ್ಳೆ ಅದೃಷ್ಟ. ಯಾಕೆಂದ್ರೆ ದೊಡ್ಡ ದೊಡ್ಡ ಆಕ್ಟರ್ಸ್ ಜೊತೆ ಅವಳು ಸ್ಕ್ರೀನ್ ಹಂಚ್ಕೊಂಡಿದ್ದಾಳೆ. ಅವಳಿಗೆ ಕಲಿಯೋಕೆ ತುಂಬಾ ಸಿಕ್ಕಿದೆ ಈ ಸಿನಿಮಾಯಿಂದ. ಡೈರೆಕ್ಟರ್ ಇಂದ ಆಗಿರ್ಬೋದು, ಮತ್ತೆ ದೊಡ್ಡ ದೊಡ್ಡ ಆಕ್ಟರ್ಸ್ ಇಂದ ಇರ್ಬೋದು, ಪ್ರತಿಯೊಬ್ಬರ ಜೊತೆಗೂ ಅವಳು ಚೆನ್ನಾಗಿ ಕೂಡಿ ಕೆಲಸ ಮಾಡಿದ್ದಾಳೆ. ಅದೇ ಒಂದು ಅದೃಷ್ಟ ಅವಳಿಗೆ. ಹಾಗೆ ಈ ಟೈಮಲ್ಲಿ ಕನ್ನಡ ಸಿನಿಮಾಗಳು ಓಡ್ತಿರೋದೇ ಕಡಿಮೆ ಅಂತ ನಮಗೆ ಅನಿಸ್ತಿರೋ ಕಾಲದಲ್ಲಿ ಇವ್ರು ಮುಂದೆ ಬಂದು ಇಂಥ ಒಂದು ಸಿನಿಮಾಗೆ ಕೈ ಹಾಕಿರೋದು ತುಂಬಾ ದೊಡ್ಡದು. ಕನ್ನಡದವರಾಗಿ ನಾವು ಎಲ್ಲ ಇಡೀ ಕನ್ನಡ ಜನತೆ ಇದಕ್ಕೆ ಸಪೋರ್ಟ್ ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಬೇಕು, ಥಿಯೇಟರ್ಗೆ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ಇಲ್ಲಿ ಪ್ರತಿಯೊಬ್ಬರು ಸೇರಿರೋ ಎಲ್ಲ ಮೀಡಿಯಾದವ್ರಿಗಾಗಲಿ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ತಂದೆಯವರಿಗೆ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಿಡ್ತೀನಿ. ಇವತ್ತು ರವಿ ಸರ್ ಇಲ್ಲ, ದಿಗಂತೂ ಇಲ್ಲ, ಬಟ್ ಐ ಆಮ್ ಮಿಸ್ಸಿಂಗ್ ರವಿ ಸರ್ ಅ ಲಾಟ್ ಟುಡೇ.
we all are missing him. We all are missing Ravi sir. ನಾನು ಬೆಳಗ್ಗೆ ಅವ್ರಿಗೆ ಮೆಸೇಜ್ ಮಾಡಿದೆ, ಈ ತರ ಅವರು ನಾರ್ತ್ ಕರ್ನಾಟಕ ಹೋಗಿದ್ದಾರೆ ಬಿಸಿಲು ನೋಡ್ಕೊಂಡ್ ಬರಕ್ಕೆ. ಇಲ್ಲ, ಅವ್ರಿಗೆ ನಾವು ಫಂಕ್ಷನ್ ಇತ್ತಂತೆ, ಅಲ್ಲಿ ಅವರು ಹೋಗಿದ್ರು. ನಾನು ಬೆಳಗ್ಗೆ ಮೆಸೇಜ್ ಹಾಕಿದೆ, ವಿ ಆರ್ ಗೋಯಿಂಗ್ ಟು ಮಿಸ್ ಯು ಅಂತ ಹೇಳಿ. ಇಮಿಡಿಯೇಟ್ಲಿ ಹಿ ರೆಸ್ಪಾಂಡೆಡ್ ವಿತ್ ಹಿಸ್ ಓನ್ ಸ್ಟೈಲ್ ಆಫ್ ಮೆಸೇಜಿಂಗ್. ನಾ ಹೇಳಕ್ಕಾಗಲ್ಲ, ಬಟ್ ಹಿ ಸೆಂಟ್ ಲಾಟ್ಸ್ ಆಫ್ ಲವ್ ಟು ಎವ್ರಿ ಒನ್ ಆಫ್ ಯು. ತುಂಬಾ ಚೆನ್ನಾಗಿ ಆಗ್ಲಿ ಅಂತ ಹೇಳಿದ್ರು. ನನಗೆ ಒಂದು ಖುಷಿ, ಇದು ನಮ್ದು ನಮ್ಮ ನಿರ್ಮಾಣ ಸಂಸ್ಥೆಯಿಂದ 4ನೇ ಸಿನಿಮಾ. ಇಷ್ಟು ದೊಡ್ಡ ಪ್ರಮಾಣದೊಳಗ ವಿಜೃಂಭಣೆಯಿಂದ ವಿಶೇಷ ದಿನದೊಳಗ ಕುಂಬಳಕಾಯಿ ಆಗಿರಲಿಲ್ಲ. ಇವತ್ತು ಕುಂಬಳಕಾಯಿ ಆಗಿದ್ದು ನಮಗೆ ಎಲ್ಲರಿಗೂ ದೊಡ್ಡ ಮುಹೂರ್ತದೊಳಗೆ ಕುಂಬಳಕಾಯಿ ಆಗಿದ್ದು ಸಂತೋಷ ಅದ. ಸಿನಿಮಾದ ಎಲ್ಲ ಕೆಲಸ ಮುಗಿದಿರೋದ್ರಿಂದ ನಮ್ಮ ನಿರ್ಮಾಪಕರು ನನಗೆ ಮುಂದಿನ ಕೆಲಸಗಳನ್ನು ನೀವು ಬೇಗ ಮಾಡಿ ಮುಗಿಸ್ರಿ, ಬೇಗ ನಾವು ಚಿತ್ರರಂಗ ಇದು ಚಲನಚಿತ್ರ ಪರದೆ ಮೇಲೆ ಬರೋಣ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಕೆಲಸಗಳು ನಡೀತಾ ಇವೆ. ಒಳ್ಳೆ ಒಂದು ಡಿಸ್ಟ್ರಿಬ್ಯೂಷನ್ ಸಂಸ್ಥೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅದ್ರದ್ದು ನಾನು ಇನ್ನೊಂದು 2-3 ದಿವಸದಲ್ಲಿ ನಾನು ಅದನ್ನ ನಿಮಗೆ ತಿಳಿಸ್ತೀನಿ. ದೊಡ್ಡ ಸಿನಿಮಾ, ದೊಡ್ಡ ಸ್ಟಾರ್ ಕಾಸ್ಟ್, ವಿಶೇಷ ಕಥೆ, ಬಹಳ ಮುತುವರ್ಜಿಯಿಂದ ಬಹಳ ಜವಾಬ್ದಾರಿಯಿಂದ ನಾವು ಈ ಸಿನಿಮಾ ಮಾಡಿದ್ವಿ. ಯಾಕಂದ್ರೆ ಯಾವುದೇ ಥರದ್ದು ಎಲ್ಲೂ ಕುಟುಂಬಕ್ಕೆ, ಕನ್ನಡ ಅಸ್ಮಿತೆಗೆ ಎಲ್ಲೂ ಕೊರತೆ ಆಗದಂಗೆ ನಾವು ಈ ಥರದ ಸಿನಿಮಾ ಮಾಡಿ ನಾವು ತೆರೆಗೆ ತರ್ತಾ ಇದ್ದೀವಿ. ನಮ್ದು ಕೆಲವೊಂದು ಪಬ್ಲಿಸಿಟಿದು, ಪ್ರಿಂಟ್ದು ನಾವು ಬಿಸ್ನೆಸ್ಗೆ ಅಂತ ಮಾತಾಡಿದಾಗ ಅದೆಲ್ಲ ಮಾಡಿದಾಗ ಒಂದು ಸಣ್ಣದೊಂದು ವಿಶೇಷ ಹೇಳ್ಬಿಡ್ತೀನಿ. ಮಾಡಿದಾಗ ನನಗೆ ಒಬ್ರು ಎಕ್ಸಿಬಿಟ್ರು ಹೇಳಿದ್ರು, ಇದು ಒಳ್ಳೆ ಮಲಯಾಳಂ ಸಿನಿಮಾ ತರ ಇದೆಯಲ್ಲ ಅಂದ್ರು. ನನಗೆ ಅಂದ್ರೆ ಇಸ್ ಇಟ್ ಅ ಕಾಂಪ್ಲಿಮೆಂಟ್ ಆರ್ ಇಸ್ ಇಟ್ ಸಮಥಿಂಗ್ ಎಲ್ಸ್, ಐ ಡಿಂಟ್ ನೋ. ಬಟ್ ಐ ಸೆಡ್ ನೋ, ಇಟ್ ಈಸ್ ಪಕ್ಕಾ ಕನ್ನಡ ಸಿನಿಮಾ ರೀ ಇದು. ನಾವು ಸ್ಟ್ರೇಟ್ ಕತೆ, ತುಂಬಾ ಚೆನ್ನಾಗಿ ಕತೆ. ಈಗ ಏನಾಗಿದೆ ಅಂದ್ರೆ ಸ್ಟ್ಯಾಂಡರ್ಡ್ ಹ್ಯಾಸ್ ಬಿನ್ ರೇಸ್ಡ್ ಅಂಡ್ ದೆನ್ ಗುಡ್ ಸಿನಿಮಾಸ್ ಆರ್ ಕನ್ಸಿಡರ್ಡ್ ಟು ಬಿ ಮಲಯಾಳಂ ಸಿನಿಮಾಸ್. ಸೊ ಐ ಹೋಪ್ ದಿಸ್ ಸಿನಿಮಾ ರೆಫರೆನ್ಸ್ ಆಗಿ ಉಳಿಯುತ್ತೆ. ಗುಡ್ ಸಿನಿಮಾಸ್ ಆರ್ ಕನ್ನಡ ಸಿನಿಮಾಸ್. ನಮ್ಮ ಕನ್ನಡ ಸಿನಿಮಾಗಳು ಉತ್ತಮ, ಅತ್ಯುತ್ತಮ ಸಿನಿಮಾಗಳಂತ ಹೆಸರಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಹೇಳಿ ನಾನು 4 ಮಾತು ಮುಗಿಸ್ತೀನಿ. ನಮಸ್ಕಾರ. ಮೊದಲನೇದಾಗಿ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ಸೊ ಜಡ್ಜ್ಮೆಂಟ್ ಆರಂಭ ಆದ ದಿನದ ನೆನಪು ಬಂತು ನನಗೆ. ಸೊ ಇಷ್ಟು ಬೇಗ ದಿನಗಳು ಕಳೀತಾ ಇದೆ ಅನಿಸ್ತು. ಸೊ ಹಲವಾರು ಸಿನಿಮಾಗಳ ಜೊತೆ ಕೆಲಸ ಮಾಡ್ತೀನಿ. ಈ ತಂಡ ತುಂಬಾ ವಿಶೇಷ, ಯಾಕಂದ್ರೆ ಒಂದು ಕುಟುಂಬ, ಒಂದು ಫ್ಯಾಮಿಲಿ ಫಂಕ್ಷನ್ ಬಂದಂತ ಒಂದು ಅನುಭವನ ಕೊಡುವಂತ ಒಂದು ಸಿನಿಮಾ ತಂಡ ಇದು. ತುಂಬಾ ಆಪ್ತವಾಗಿ ನಡೆಸ್ಕೊಂಡಿದ್ದಾರೆ. ಹಾಗೆ ನನ್ನ ಕೆಲಸದ ಬಗ್ಗೆ ಹೇಳೋದಾದ್ರೆ, ತುಂಬಾ ಸಂಗೀತದ ಅಭಿರುಚಿ ಇರುವಂತಹ ಒಬ್ಬ ನಿರ್ದೇಶಕರು. ಸಂಗೀತವನ್ನ ತುಂಬಾ ಅದರ ಹಿಂದಿನ ತೆರೆಮರೆಯ ಏನು ಸಂದರ್ಭಗಳ ಜೊತೆ ಅದನ್ನ ತುಂಬಾ ಆಪ್ತವಾಗಿ ಅನುಭವಿಸುವಂತ ಒಬ್ಬ ನಿರ್ದೇಶಕರು. ಅವ್ರ ಜೊತೆ ಕೆಲಸ ಮಾಡಿದ್ದು ಭಾಗ್ಯ. ಸೊ ಅನೂಪ್ ಸಿಲಿನ್ ಅವರು ಆಗಿರಬಹುದು, ಗುರುರಾಜ್ ಸರ್ ಆಗಿರಬಹುದು, ನನಗೆ ನನ್ನದೇ ಆದಂತಹ ಒಂದು ಸ್ವತಂತ್ರವನ್ನು ಕೊಟ್ಟು ಹಾಡುಗಳನ್ನ ಬರ್ಸ್ಕೊಂಡ್ರು. ಸೊ ರವಿ ಸರ್ ಸಿನಿಮಾಗೆ, ದಿಗಂತ್ ಸರ್ಗೆ, ಧನ್ಯ ಮೇಡಮ್ ಇರುವಂತಹ ಸಿನಿಮಾಗೆ ಹಾಡು ಬರ್ದಿರೋದು ನನಗೆ ತುಂಬಾ ಖುಷಿ. ಸೊ ಇವತ್ತು ಚಿತ್ರೀಕರಣ ಮುಕ್ತಾಯವಾಗ್ತಾ ಇದೆ. ಇನ್ನು ಶೀಘ್ರದಲ್ಲೇ ಸಿನಿಮಾ ಬರುತ್ತೆ. ಎಂದಿನಂತೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮಾತಿಗೆ ವಿರಾಮ. ಥ್ಯಾಂಕ್ ಯು. ಒಂದೇ ನಿಮಿಷ. ಬಹಳ ಜನ